ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಸಮಾಜದಲ್ಲಿ ನಡೆಯುವ ಕೆಲವು ಘಟನೆಗಳನ್ನ ನೋಡಿದ್ರೆ ಈ ರೀತಿನೂ ಕೂಡ ಮೋಸ ಹೋಗಬಹುದು ಎಂದು ಆಶ್ಚರ್ಯವಾಗದೆ ಇರಲಾರಿರಿ. ಇನ್ನು ನೀವು ಲಾಕ್ತಾ ಲೇಡೀಸ್ ಎಂಬ ಮೂವಿಯನ್ನು ನೋಡಿದ್ರೆ ಉತ್ತರ ಪ್ರದೇಶ, ರಾಜಸ್ಥಾನದ ಸಂಪ್ರದಾಯಗಳು ಒಂದಿಷ್ಟು ನಿಮಗೆ ಗೊತ್ತಾಗುತ್ತವೆ. ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ರಾಜಸ್ಥಾನದ ಕುಲಧರ ಎಂಬ ಗ್ರಾಮದಲ್ಲಿ ರಾಮ್ ಪ್ರಸಾದ್ ಮೀರಾ ದಂಪತಿಗಳು ಮಡಕೆಯನ್ನು ಮಾರಾಟ ಮಾಡುತ್ತಾ ತಮಗಿರುವ ಒಬ್ಬಳೇ ಒಬ್ಬ ಮಗಳು ಪದ್ಮಿನಿಯನ್ನ ಯಾವುದೇ ರೀತಿಯ ಕೊರತೆ ಇಲ್ಲದೆ ನೋಡಿಕೊಳ್ಳುತ್ತಿದ್ದರು. ಇನ್ನು ಪದ್ಮಿನಿಗೆ ಓದು ತಲೆಗತ್ತದಿದ್ದರಿಂದ ತನ್ನ 7ನೇ ತರಗತಿಗೆ ಫುಲ್ ಸ್ಟಾಪ್ ಇಟ್ಟು ತಂದೆ ತಾಯಿ ಜೊತೆ ಸೇರಿ ಮಡಿಕೆ ಮಾಡುತ್ತಾ ಅವರಿಗೆ ಸಹಾಯ ಮಾಡುತ್ತಿದ್ದಳು. ಇನ್ನು ಆ ಊರಿನ ಹೆಣ್ಣು ಮಕ್ಕಳು ಮನೆಯ ಬಾಗಿಲನ್ನು ದಾಟಿದರೆ ಮುಖ ಮುಚ್ಚಿಕೊಳ್ಳುವಂತೆ ತಲೆಯ ಮೇಲೆ ಮುಸುಕನ್ನು ಹಾಕಿಕೊಳ್ಳುತ್ತಿದ್ದರು. ಈ ರೀತಿಯಾಗಿ ಗಂಡನು ಅವರನ್ನು ಎಲ್ಲಿಗೆ ಕರೆದುಕೊಂಡು ಹೋದರೂ ಕುರುಡರಂತೆ ಅವರನ್ನು ಹಿಂಬಾಲಿಸುತ್ತಾ ಬೇರೆ ಪುರುಷನನ್ನು ನೋಡುತ್ತಿರಲಿಲ್ಲ. ಇನ್ನು ಇದು ಹೀಗಿರುವಾಗ ಇನ್ನು ಯಾವಾಗ ಪದ್ಮಿನಿಗೆ 17 ವರ್ಷ ತುಂಬಿತೋ ಆಕೆಗೆ ಮದುವೆ ಸಂಬಂಧ ಬರುವುದಕ್ಕೆ ಶುರುವಾಗುತ್ತವೆ. ಇದು ಹೀಗಿರುವಾಗ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ 18 ವರ್ಷ ತುಂಬುವವರೆಗೂ ಮದುವೆ ಮಾಡುವ ಹಾಗಿಲ್ಲ ಎಂದು ಕಾನೂನು ಇರುವುದರಿಂದ ಅಲ್ಲಿರುವವರು ತಮ್ಮ ಮಕ್ಕಳಿಗೆ ಬಾಲ್ಯ ವಿವಾಹವನ್ನ ಮಾಡಿ ಆ ಹೆಣ್ಣಿಗೆ 18 ವರ್ಷ ತುಂಬುವವರೆಗೂ ತವರು ಮನೆಯಲ್ಲಿ ಇಟ್ಟುಕೊಂಡು ಮಧ್ಯದಲ್ಲಿ ಹುಡುಗನು ಬಂದು ಹುಡುಗಿಯನ್ನು ನೋಡಿಕೊಂಡು ಹೋಗುತ್ತಿದ್ದನು. ಇದೇ ಸಂದರ್ಭದಲ್ಲಿ ಬೂಂದಿ ಎಂಬ ಗ್ರಾಮದಿಂದ ಲಕ್ಷ್ಮಣ್ ಸಿಂಗ್ ಪ್ರತಾಪ್ ಎಂಬ ವ್ಯಕ್ತಿಯಿಂದ ಮದುವೆ ಸಂಬಂಧ ಬಂದಿದ್ದರಿಂದ ಅಷ್ಟೊತ್ತಿಗಾಗಲೇ ಅವರು ಡಿಗ್ರಿ ಕಂಪ್ಲೀಟ್ ಮಾಡಿ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ರಾಮ್ ಪ್ರಸಾದ್ ಸಿಂಗ್ ಇಮಿಡಿಯೇಟ್ ಆಗಿ ಆ ಮದುವೆ ಸಂಬಂಧವನ್ನು ಒಪ್ಪಿಕೊಳ್ಳುತ್ತಾನೆ. ಇನ್ನು ಈ ರೀತಿಯಾಗಿ ಅವರ ಸಂಪ್ರದಾಯದ ಪ್ರಕಾರ ಹುಡುಗಿಯ ಫೋಟೋವನ್ನು ಹುಡುಗನಿಗೆ ತೋರಿಸುತ್ತಾರೆ ಹೊರತು ಹುಡುಗನ ಫೋಟೋವನ್ನು ಹುಡುಗಿಗೆ ತೋರಿಸದೆ ಎರಡು ಕುಟುಂಬದವರು ಸೇರಿಕೊಂಡು ಆ ಮದುವೆಯನ್ನ ಫಿಕ್ಸ್ ಮಾಡಿಕೊಳ್ಳುತ್ತಾರೆ. ಮದುವೆಯಾಗಿ ಫಸ್ಟ್ ನೈಟ್ ಮುಗಿಯುವವರೆಗೂ ಹುಡುಗಿ ಹುಡುಗನನ್ನು ನೋಡುವುದು ದೊಡ್ಡ ಪಾಪವೆಂದು ಪರಿಗಣಿಸುತ್ತಾರೆ. ಇದು ಹೀಗಿರುವಾಗ ಪದ್ಮಿನಿ ಮತ್ತು ಲಕ್ಷ್ಮಣ್ ಸಿಂಗ್ಗೆ ಮದುವೆ ಫಿಕ್ಸ್ ಮಾಡಿ ಈ ಒಂದು ತಿಂಗಳಲ್ಲಿ ಅವರ ಮದುವೆ ಮಾಡೋಣ ಎಂದು ಎರಡು ಕುಟುಂಬದವರು ಡಿಸೈಡ್ ಮಾಡಿಕೊಳ್ಳುತ್ತಾರೆ. ಈ ರೀತಿಯಾಗಿ ಮದುವೆ ಮಾಡುವುದಕ್ಕೆ ಪಕ್ಕದ ಊರಿನವರಿಗೆ ಕಾಂಟ್ರಾಕ್ಟ್ ಕೊಟ್ಟಾಗ ಇರುವ ಒಬ್ಬಳೇ ಒಬ್ಬ ಮಗಳ ಮದುವೆಯನ್ನ ಗ್ರಾಂಡ್ ಆಗಿ ಮಾಡಬೇಕೆಂದು ರಾಮ್ ಪ್ರಸಾದ್ ಸಿಂಗ್ ಆಕೆಗೆ 2 ಲಕ್ಷ ಮೌಲ್ಯದ ಒಡವೆಗಳನ್ನು ಮಾಡಿಸುತ್ತಾನೆ. ಈ ರೀತಿಯಾಗಿ ಆ ಮದುವೆಯನ್ನು ಗ್ರಾಂಡ್ ಆಗಿ ಮಾಡಿದ ನಂತರ ಹುಡುಗಿಯು ತವರ ಮನೆಗೆ ಬಂದರೆ ಆ ಹುಡುಗನು ತನ್ನ ಮನೆಗೆ ಹೋದನು. ಈ ರೀತಿಯಾಗಿ ಅವರ ಆಚಾರದ ಪ್ರಕಾರ ಮದುವೆಯಾದ 1 ವಾರದ ನಂತರ ಮಾವ ಹೋಗಿ ಅಳಿಯನನ್ನು ಕರೆದುಕೊಂಡು ಬಂದು ಅವರ ಮನೆಯಲ್ಲೇ ಫಸ್ಟ್ ನೈಟ್ ಅನ್ನ ಮಾಡುತ್ತಾರೆ. ಇದೇ ಸಮಯದಲ್ಲಿ ಅಳಿಯನಿರುವ ಊರಿನಲ್ಲಿ ಜಾತ್ರೆ ನಡೆಯುತ್ತಿದ್ದರಿಂದ ರಾಮ್ ಪ್ರಸಾದ್ ಸಿಂಗ್ ಆ ಊರಿಗೆ ಹೋಗಿ ತನ್ನ ಮಡಿಕೆಗಳನ್ನು ಮಾರಾಟ ಮಾಡಿ ಬರುವಾಗ ತನ್ನ ಅಳಿಯನನ್ನು ಕರೆದುಕೊಂಡು ಬರಬೇಕೆಂದು ಡಿಸೈಡ್ ಆಗಿ ಮನೆಯಿಂದ ಹೊರಡುತ್ತಾನೆ. ಇದು ಹೀಗಿರುವಾಗ ಮೀರಾಬಾಯಿ ಮತ್ತು ಪದ್ಮಿನಿ ರಾತ್ರಿ ಊಟ ಮಾಡಿ ಮಲಗಿಕೊಂಡಾಗ ಇದ್ದಕ್ಕಿದ್ದಂತೆ ಯಾರೋ ಮನೆಯ ಡೋರ್ ಅನ್ನು ಬಡಿಯುವ ಶಬ್ದ ಕೇಳಿಸುತ್ತದೆ. ಈ ರೀತಿಯಾಗಿ ಅವರ ಊರಿನಲ್ಲಿ 0 ವೋಲ್ಟ್ಸ್ ಬಲ್ಬ್ ಅನ್ನು ಉಪಯೋಗಿಸುತ್ತಿದ್ದರಿಂದ ಕತ್ತಲಲ್ಲಿ ಯಾರೇ ಮಾತನಾಡಿದರೂ ಅವರ ಧ್ವನಿಯನ್ನು ಗ್ರಹಿಸಿ ಅರ್ಥ ಮಾಡಿಕೊಳ್ಳುತ್ತಿದ್ದರು. ಈ ರೀತಿಯಾಗಿ ಮೀರಾಬಾಯಿ ಹೋಗಿ ಡೋರ್ ತೆಗೆದಾಗ ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿರುತ್ತಾನೆ. ಮುಖಕ್ಕೆ ವೇಲನ್ನು ಹಾಕಿಕೊಂಡು ಯಾರು ಎಂದು ಕೇಳಿದಾಗ ಅದಕ್ಕೆ ಆ ವ್ಯಕ್ತಿ ನಾನು ಲಕ್ಷ್ಮಣ್ ಸಿಂಗ್ ನಿಮ್ಮ ಅಳಿಯ ಎಂದು ಹೇಳಿದಾಗ ಇದರಿಂದ ಆಶ್ಚರ್ಯಗೊಂಡ ಮೀರಾ ನಿಮ್ಮ ಮಾವ ಮನೆಯಲ್ಲಿಲ್ಲ ಎಂದಾಗ ಅದಕ್ಕೆ ಆತನು ನಮ್ಮ ಮಾವನೇ ಇಲ್ಲಿಗೆ ಕಳಿಸಿದ್ದಾರೆ, ನನ್ನ ಹೆಂಡತಿಯನ್ನು ನೋಡುವುದಕ್ಕೆ ಬಂದೆ ಎಂದು ಹೇಳಿದಾಗ ಆಗ ಮೀರಾಬಾಯಿಗೆ ಬೇರೆ ದಾರಿ ಇಲ್ಲದೆ ಆ ವ್ಯಕ್ತಿಯನ್ನು ಮನೆ ಒಳಗೆ ಕರೆದು ಆತನಿಗೋಸ್ಕರ ಅಡುಗೆ ಪ್ರಿಪೇರ್ ಮಾಡುವುದಕ್ಕೆ ಹೋಗುತ್ತಾಳೆ. ಇನ್ನು ಈ ಸಂದರ್ಭದಲ್ಲಿಯೇ ಆ ವ್ಯಕ್ತಿ ಪತ್ನಿ ಜೊತೆ ಮಾತನಾಡುತ್ತಾ ಮದುವೆ ಹೆಣ್ಣಿನ ಹಾಗೆ ರೆಡಿಯಾಗಿ ಮುಸುಕನ್ನು ಹಾಕಿಕೊಂಡು ಬಾ ಎಂದು ಹೇಳಿದಾಗ ಆಗ ಪದ್ಮಿನಿ ಇಮಿಡಿಯೇಟ್ ಆಗಿ ಸ್ನಾನ ಮಾಡಿ ಮದುವೆ ಸೀರೆಯನ್ನು ಹಾಕಿಕೊಂಡು ಜೊತೆಗೆ ತನ್ನ ತಂದೆ ಕೊಡಿಸಿರುವ ಒಡವೆಗಳನ್ನು ಹಾಕಿಕೊಂಡು ರೆಡಿ ಆಗುತ್ತಾಳೆ. ಇನ್ನು ಈ ಸಮಯದಲ್ಲಿ ಆ ವ್ಯಕ್ತಿ ಊಟ ಮಾಡಿ ರೂಮ್ಗೆ ಹೋಗಿ ಪದ್ಮಿನಿಗೋಸ್ಕರ ವೇಟ್ ಮಾಡುತ್ತಿರುವಾಗ ಆಕೆ ರೂಮ್ಗೆ ಬಂದ ತಕ್ಷಣ ಗಟ್ಟಿಯಾಗಿ ತಪ್ಪಿಕೊಂಡಿದ್ದರಿಂದ ಅರಿಯದ ಹುಡುಗಿಯಾಗಿರುವ ಪದ್ಮಿನಿ ಶಾಕ್ ಆಗಿ ಹಾಗೆ ನಿಂತುಕೊಳ್ಳುತ್ತಾಳೆ. ಆ ರೀತಿಯಾಗಿ ಅವರಿಬ್ಬರು ಲೈಂಗಿಕವಾಗಿ ಸೇರುತ್ತಾ ಸುಸ್ತಾಗಿ ಇಬ್ಬರು ಮಲಗುತ್ತಾರೆ. ನಂತರ ಬೆಳಗಿನ ಜಾವ 5 ಗಂಟೆಗೆ ಎದ್ದ ಆ ವ್ಯಕ್ತಿ ನನ್ನ ಜಾಬ್ 9 ಗಂಟೆಗೆ, ಆದ್ದರಿಂದ ನಾನು ಹೊರಡುತ್ತೇನೆ ಎಂದು ಪಕ್ಕದಲ್ಲಿರುವ ಒಡವೆಗಳನ್ನು ನೋಡಿ ಪದ್ಮಿನಿಯ ಬಳಿ ಈ ರೀತಿಯಾಗಿ ಹೇಳುತ್ತಾನೆ, ಈ ಒಡವೆಗಳ ಡಿಸೈನ್ ಚೆನ್ನಾಗಿಲ್ಲ, ಇವುಗಳನ್ನ ರೀಪ್ಲೇಸ್ಮೆಂಟ್ ಮಾಡಿ ಹೊಸ ಡಿಸೈನ್ ನ ಒಡವೆಗಳನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿದಾಗ ನಿದ್ರೆ ಮತ್ತಿನಲ್ಲಿದ್ದ ಪದ್ಮಿನಿ ಅದಕ್ಕೆ ಓಕೆ ಹೇಳುತ್ತಾಳೆ. ಆ ರೀತಿಯಾಗಿ ಆ ವ್ಯಕ್ತಿ ಮೀರಾಬಾಯಿಗೆ ಕೂಡ ಹೇಳಿ ಹೋಗುತ್ತಾನೆ. ಹೀಗೆ 2 ದಿನಗಳು ಕಳೆದ ನಂತರ ರಾಮ್ ಪ್ರಸಾದ್ ಸಿಂಗ್ ಮನೆಗೆ ಬರುವುದು ತನ್ನ ಜೊತೆ 4 ಮಂದಿ ವ್ಯಕ್ತಿಗಳನ್ನು ಕೂಡ ಕರೆದುಕೊಂಡು ಬರುತ್ತಾನೆ. ಈ ರೀತಿಯಾಗಿ ರಾಮ್ ಪ್ರಸಾದ್ ಸಿಂಗ್ ಅಲ್ಲಿರುವ ಒಬ್ಬ ವ್ಯಕ್ತಿಗೆ ಈತನೇ ನನ್ನ ಅಳಿಯ ಲಕ್ಷ್ಮಣ್ ಸಿಂಗ್ ಪ್ರತಾಪ್, ಇವತ್ತು ಒಳ್ಳೆಯ ದಿನ ಇರುವುದರಿಂದ ಫಸ್ಟ್ ನೈಟ್ ಅನ್ನು ಇಟ್ಟುಕೊಂಡಿದ್ದೇವೆ ಎಂದು ಹೇಳಿದ್ದರಿಂದ ಮೀರಾಬಾಯಿ ಮತ್ತು ಪದ್ಮಿನಿಗೆ ಆಕಾಶ ಬಂದು ತಲೆ ಮೇಲೆ ಬಿದ್ದಾಗೆ ಆಗುತ್ತದೆ. ಆ ನಂತರ ಇವರು ಏನು ಮಾತನಾಡದೆ ನಡೆಯಬೇಕಾಗಿದ್ದ ಫಸ್ಟ್ ನೈಟ್ ಅನ್ನ ನಡೆಸಿ ತನ್ನ ಮನುಷ್ಯರ ಜೊತೆ ಮದುವೆ ಗಂಡು ತನ್ನ ಸಂಬಂಧಿಕರ ಜೊತೆ ಮನೆಗೆ ಹೋದಾಗ ಮೀರಾಬಾಯಿ ತನ್ನ ಗಂಡನ ಜೊತೆ ಮಾತನಾಡುತ್ತಾ ಈತನು ಲಕ್ಷ್ಮಣ್ ಸಿಂಗ್ ಆದ್ರೆ 3 ದಿನಗಳ ಮುಂಚೆ ಬಂದಿರುವ ವ್ಯಕ್ತಿ ಯಾರು ಎಂದು ಕೇಳುತ್ತಾ ನಾನೇ ನಿಮ್ಮ ಅಳಿಯ, ನೀವೇ ಕಳಿಸಿದ್ದೀರಾ ಎಂದು ಹೇಳಿದ್ದರಿಂದ 3
ದಿನಗಳ ಮುಂಚೆನೆ ಆ ವ್ಯಕ್ತಿಯೊಂದಿಗೆ ಪದ್ಮಿನಿ ಜೊತೆ ಫಸ್ಟ್ ನೈಟ್ ಅನ್ನ ಮಾಡಿದ್ವಿ ಎಂದು ಹೇಳುತ್ತಾಳೆ. ಇದರಿಂದ ರಾಮ್ ಪ್ರಸಾದ್ ಸಿಂಗ್ ಒಂದೇ ಸಾರಿಗೆ ಶಾಕ್ ಆಗಿ ಏನು ಮಾಡಬೇಕೆಂದು ಅರ್ಥವಾಗದ ಪರಿಸ್ಥಿತಿಯಲ್ಲಿ ನಿಂತುಕೊಳ್ಳುತ್ತಾನೆ. ಇದೇ ರೀತಿ ಸ್ವಲ್ಪ ಸಮಯ ಆಲೋಚನೆ ಮಾಡಿದಾಗ ನಡೆದೇನೋ ನಡೆದು ಹೋಯಿತು, ಹೊರಗಡೆ ಗೊತ್ತಾದ್ರೆ ನಮ್ಮ ಹುಡುಗಿಯ ಜೀವನವೇ ನಾಶವಾಗುತ್ತೆ ಎಂದು ಹೇಳಿದಾಗ ಅದೇ ಸಮಯದಲ್ಲಿ ಪದ್ಮಿನಿ ಆತನು ಒಡವೆಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾನೆ ಎಂದು ಹೇಳುತ್ತಾಳೆ. ಇದರಿಂದ ಕೋಪಗೊಂಡಂತ ರಾಮ್ ಪ್ರಸಾದ್ ಸ್ವಲ್ಪ ಸಮಯ ಆಲೋಚನೆ ಮಾಡಿ ಒಡವೆಗಿಂತ ಗೌರವವೇ ಮುಖ್ಯ ಎಂದು ಆಲೋಚನೆ ಮಾಡಿ ಆ ಇನ್ಸಿಡೆಂಟ್ ಗೆ ಅಲ್ಲಿಯೇ ಫುಲ್ ಸ್ಟಾಪ್ ಅನ್ನ ಇಡುತ್ತಾನೆ. ಈ ರೀತಿಯಾಗಿ ಪದ್ಮಿನಿಗೆ 18 ವರ್ಷ ತುಂಬಿದಾಗ ಆಕೆಯ ಅತ್ತೆ ಮನೆಗೆ ಹೋಗುವಾಗ ಒಂದು ಗಂಡು ಮಗುವಿನೊಂದಿಗೆ ಹೋಗುತ್ತಾಳೆ. ಇದೇ ಸಮಯದಲ್ಲಿ ಪದ್ಮಿನಿಯ ಜೊತೆ ರಾತ್ರಿ ಎಲ್ಲ ಕಳೆದ ವ್ಯಕ್ತಿಯನ್ನು ಪೊಲೀಸರು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋದಾಗ ಈ ಸುದ್ದಿ ಎಲ್ಲೆಡೆ ವೈರಲ್ ಆಗಿದ್ದರಿಂದ ಪದ್ಮಿನಿ ಆ ನ್ಯೂಸ್ ಅನ್ನು ನೋಡಿ ಶಾಕ್ ಆಗುತ್ತಾಳೆ. ಇನ್ನು ಈ ಸಂದರ್ಭದಲ್ಲಿ ಆ ವ್ಯಕ್ತಿ ಹೆಸರು ಸುಲ್ತಾನ್ ರಾಥೋಡ್ ಎಂದು ಪದ್ಮಿನಿ ಊರಿನ ಪಕ್ಕದ ಊರು ಬರ್ಲಿಗೆ ಸೇರಿದವನಾಗಿದ್ದು ಚಿಕ್ಕಂದಿನಲ್ಲೇ ಓದು ತಲೆಗತ್ತದಿದ್ದರಿಂದ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಮಾಡುತ್ತಿದ್ದನು. ಆದರೆ ತಂದೆ ತಾಯಿ ಇಲ್ಲದ ಸುಲ್ತಾನ್ ಒಂಟಿಯಾಗಿದ್ದರಿಂದ ಊರಿನಲ್ಲಿರುವ ಕೆಲವು ಹೆಣ್ಣು ಮಕ್ಕಳು ಈತನಿಗೆ ಊಟ ಹಾಕುತ್ತಾ ಅದರ ಬದಲಾಗಿ ಅವನ ಬಳಿ ಲೈಂಗಿಕ ಸುಖವನ್ನು ಪಡೆದುಕೊಳ್ಳುತ್ತಿದ್ದರು. ಹೀಗೆ ದಿನದಿನಕ್ಕೂ ಶೃಂಗಾರಕ್ಕೆ ದಾಸನಾದ ಸುಲ್ತಾನ್ ಹೆಣ್ಣಿನ ವಾಸನೆ ಇಲ್ಲದೆ ಒಂದು ರಾತ್ರಿನೂ ಕೂಡ ಹಾಗೆ ಮಲಗುತ್ತಿರಲಿಲ್ಲ. ಒಂದು ವೇಳೆ ಆ ಊರಿನಲ್ಲಿ ಯಾರು ಒಪ್ಪಿಕೊಳ್ಳದೆ ಹೋದ್ರೆ ಊರ ಹೊರಗಡೆ ಇರುವ ವೇಶ್ಯರ ಬಳಿ ಕೂಡ ಹೋಗುತ್ತಿದ್ದನು. ಆದ್ರೆ ತಾನು ಕೂಲಿ ಮಾಡಿ ಅದರಿಂದ ಬರುವ ದುಡ್ಡು ಯಾವುದಕ್ಕೂ ಸರಿ ಹೋಗದಿದ್ದರಿಂದ ಸುಲ್ತಾನ್ ಕಳ್ಳತನ ಮಾಡುವುದಕ್ಕೆ ಶುರು ಮಾಡುತ್ತಾನೆ. ಆಗಲೇ ತನಗೆ ಗೊತ್ತಿರುವ ಮನೆಯಲ್ಲಿ ಕಳ್ಳತನ ಮಾಡುತ್ತಾ ತನ್ನ ಲೈಫ್ ಅನ್ನ ಹ್ಯಾಪಿಯಾಗಿ ಲೀಡ್ ಮಾಡುವುದಕ್ಕೆ ಶುರು ಮಾಡುತ್ತಾನೆ. ಹೀಗೆ ಒಂದು ಸಾರಿ ಕಳ್ಳತನ ಮಾಡುವಾಗ ಸಿಕ್ಕಿಕೊಂಡಿದ್ದರಿಂದ ಎಲ್ಲರೂ ಸೇರಿಕೊಂಡು ಸುಲ್ತಾನ್ ಅನ್ನ ಹೊಡೆದು ಊರಿನಿಂದ ಆಚೆ ಹಾಕುತ್ತಾರೆ. ಹೀಗೆ ಒಂದು ಸಾರಿ ಒಂದು ಊರಿಗೆ ಕಳ್ಳತನಕ್ಕೆ ಹೋದಾಗ ಮನೆಯಲ್ಲಿ ಹೆಣ್ಣು ಮಕ್ಕಳು ಮಾತ್ರವೇ ಇರುವುದು. ಈತನು ನನ್ನ ಅಳಿಯನೆಂದು ಒಳ್ಳೆ ಊಟವನ್ನು ಹಾಕಿ ಈತನ ಜೊತೆ ತನ್ನ ಮಗಳ ಫಸ್ಟ್ ನೈಟ್ ಅನ್ನು ಮಾಡಿದರು. ಈ ರೀತಿಯಾಗಿ ಸುಲ್ತಾನ್ ಬೆಳಿಗ್ಗೆ ಆದ ತಕ್ಷಣ ಆ ಹುಡುಗಿಯ ಒಡವೆಗಳನ್ನು ದೋಚಿಕೊಂಡು ಎಸ್ಕೇಪ್ ಆಗುತ್ತಿದ್ದನು. ಆದ್ರೆ ಆ ಹುಡುಗಿ ಕಡೆಯವರು ಯಾರು ಕೂಡ ಕಂಪ್ಲೇಂಟ್ ಕೊಡದೇ ಇದ್ದರಿಂದ ಆತನಿಗೆ ಈ ದಾರಿ ತುಂಬಾ ಈಸಿ ಅನಿಸಿ ಹೆಣ್ಣು ಮಕ್ಕಳನ್ನು ಆರ್ಗನೈಸ್ ಮಾಡುವ ಕೆಲಸಕ್ಕೆ ಸೇರುತ್ತಾನೆ. ಈ ರೀತಿಯಾಗಿ ಆ ಸುತ್ತಮುತ್ತಲಿನ 23 ಗ್ರಾಮಗಳಲ್ಲಿ ಎಲ್ಲಿಯ ಮದುವೆ ನಡೆದರು ಅಲ್ಲಿಗೆ ಹೋಗಿ ಮದುವೆ ಹೆಣ್ಣು ಮತ್ತು ಗಂಡಿನ ಡೀಟೇಲ್ಸ್ ಅನ್ನ ಪಡೆದುಕೊಂಡು ಆ ಮನೆಯಲ್ಲಿ ಗಂಡು ಮಕ್ಕಳು ಇಲ್ಲದಿರುವಾಗ ಅಳಿಯನೆಂದು ಹೇಳಿಕೊಂಡು ಮನೆಗೆ ಹೋದಾಗ ಸುಖದ ಜೊತೆ ಒಡವೆಗಳು ಕೂಡ ಸಿಗುತ್ತಿದ್ದರಿಂದ ತನಗೆ ಇಷ್ಟ ಬಂದ ಹಾಗೆ ಬದುಕುತ್ತಿದ್ದನು. ಆದ್ರೆ ಒಂದು ಸಾರಿ ಎಂದಿನಂತೆ ಅಳಿಯ ಎಂದು ಒಳಗಡೆ ಹೋದಾಗ ಮದುವೆ ಹುಡುಗಿಗೆ ಮೊದಲೇ ಮದುವೆ ಹುಡುಗನ ಜೊತೆ ಪರಿಚಯವಿದ್ದರಿಂದ ಅಲ್ಲಿ ಸಿಕ್ಕಿಕೊಂಡಾಗ ಇವನನ್ನು ಚೆನ್ನಾಗಿ ಹೊಡೆದು ಪೊಲೀಸರಿಗೆ ಹಿಡಿದುಕೊಡುತ್ತಾರೆ. ಇನ್ನು ಪೊಲೀಸರು ಸುಲ್ತಾನ್ ಅನ್ನು ವಿಚಾರಿಸುತ್ತಾ ಇಲ್ಲಿಯವರೆಗೂ ಎಷ್ಟು ಮಂದಿ ಹೆಣ್ಣು ಮಕ್ಕಳ ಜೀವನದಲ್ಲಿ ಆಟ ಆಡಿದ್ಯಾ ಎಂದು ಕೇಳಿದಾಗ ಅದಕ್ಕೆ ಸುಲ್ತಾನ್ ಇಲ್ಲಿಯವರೆಗೂ ನಾನು ಸುಮಾರು 250 ಹೆಣ್ಣು ಮಕ್ಕಳ ಜೊತೆ ಮದುವೆ ಹುಡುಗನ ನೆಪದಲ್ಲಿ ಆಟವಾಡಿದ್ದೇನೆ ಎಂದು ಹೇಳಿದಾಗ ಪೊಲೀಸರು ಒಂದೇ ಸಾರಿಗೆ ಶಾಕ್ ಆಗುತ್ತಾರೆ. ಇನ್ನು ಪೊಲೀಸರು ಸುಲ್ತಾನ್ ಅನ್ನು ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಾಗ ಸರಿಯಾದ ಸಾಕ್ಷಿ ಆಧಾರಗಳು ಇಲ್ಲದೆ ಆ 250 ಹೆಣ್ಣು ಮಕ್ಕಳು ಯಾರು ಕೂಡ ಕಂಪ್ಲೇಂಟ್ ಕೊಡದೇ ಇದ್ದರಿಂದ ಕೋರ್ಟ್ ಇವನನ್ನು ನಿರ್ದೋಷಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡುತ್ತದೆ. ಇದು ಹೀಗಿರುವಾಗ ಮೀಡಿಯಾದಲ್ಲಿ ನ್ಯೂಸ್ ಅನ್ನು ನೋಡಿದ ಪದ್ಮಿನಿ ಸುಲ್ತಾನ್ ಎಂಬ ಮೃಗ ಹೊರಗಡೆ ಇರಬಾರದು ಅಂತೇಳಿ ತನ್ನ ಗಂಡನಿಗೆ ಈ ವಿಷಯ ಹೇಳಿ ಅವನ ಮೇಲೆ ಕಂಪ್ಲೇಂಟ್ ಕೊಡಬೇಕೆಂದು ಅಂದುಕೊಳ್ಳುತ್ತಾಳೆ. ಆ ರೀತಿಯಾಗಿ ಪದ್ಮಿನಿ ಈ ವಿಷಯವನ್ನು ತನ್ನ ಗಂಡನಿಗೆ ಹೇಳಿದಾಗ ತುಂಬಾ ಕೋಪಗೊಂಡಂತ ಲಕ್ಷ್ಮಣ್ ಸಿಂಗ್ ಹುಟ್ಟಿರುವ ಮಗು ನನ್ನದ ಅಥವಾ ಕಳ್ಳನದ ಎಂದು ಡೌಟ್ ಬಂದು DNA ಟೆಸ್ಟ್ ಮಾಡಿಸಬೇಕೆಂದು ಅಂದುಕೊಳ್ಳುತ್ತಾನೆ. ಆ ರೀತಿಯಾಗಿ ಆ ಮಗು ಲಕ್ಷ್ಮಣ್ ಸಿಂಗ್ ಗೆ ಹುಟ್ಟಿರುವುದು ಎಂದು ಗೊತ್ತಾದ್ರೂ ಕೂಡ ಇಷ್ಟು ದಿನ ಈ ವಿಷಯವನ್ನ ಬಚ್ಚಿಟ್ಟಿದ್ದರಿಂದ ಲಕ್ಷ್ಮಣ್ ಸಿಂಗ್ ಪದ್ಮಿನಿಯನ್ನ ಆಕೆಯ ತವರು ಮನೆಗೆ ಕಳಿಸುತ್ತಾನೆ. ಇದರಿಂದ ಪದ್ಮಿನಿ ಹೇಗಾದ್ರೂ ಮಾಡಿ ಆ ಕಳ್ಳನಿಗೆ ಶಿಕ್ಷೆ ಆಗುವಂತೆ ಮಾಡಬೇಕೆಂದು ಈ ವಿಷಯವನ್ನ ತನ್ನ ತಂದೆ ತಾಯಿಗೆ ಹೇಳಿದಾಗ ಅದಕ್ಕೆ ಆ ತಂದೆ ತಾಯಿಗಳು ಇದೆಲ್ಲ ಬೇಡ, ನಿನ್ನನ್ನು ಕರೆದುಕೊಂಡು ಹೋಗು ಎಂದು ನಿನ್ನ ಗಂಡನಿಗೆ ಬುದ್ಧಿ ಹೇಳುತ್ತೇವೆ ಎಂದು ಹೇಳಿದಾಗ ಪದ್ಮಿನಿ ಮಾತ್ರ ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಹೀಗೆ ಪದ್ಮಿನಿ ಪೊಲೀಸ್ ಸ್ಟೇಷನ್ ಗೆ ಹೋಗಿ ತನಗಾಗಿರುವ ಅನ್ಯಾಯವನ್ನು ಹೇಳಿ ಆ ಕಳ್ಳನು ನನ್ನ ಶೀಲದ ಜೊತೆ ಒಡವೆಗಳನ್ನು ಕೂಡ ಕಳ್ಳತನ ಮಾಡಿದ್ದಾನೆ ಎಂದು ಹೇಳಿ ಅವನ ಮೇಲೆ ಕೇಸನ್ನು ಫೈಲ್ ಮಾಡುತ್ತಾಳೆ. ಈ ರೀತಿಯಾಗಿ ಪೊಲೀಸರು 6 ತಿಂಗಳ ಕಾಲ ಸುಲ್ತಾನ್ ಅನ್ನು ಹುಡುಕಾಡಿದರೂ ಕೂಡ ಅವನು ಎಲ್ಲಿಯೂ ಸಿಗದೆ ಹೋಗಿರುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯು ಪೊಲೀಸ್ ಸ್ಟೇಷನ್ ಗೆ ಕಾಲ್ ಮಾಡಿ ಊರ ಹೊರಗಡೆ ಒಂದು ಬಾಡಿ ಬಿದ್ದಿದೆ ಎಂದು ಹೇಳಿದಾಗ ತಕ್ಷಣ ಪೊಲೀಸರು ಅಲ್ಲಿಗೆ ಹೋಗಿ ನೋಡಿದಾಗ ಸುಲ್ತಾನ್ ಅನ್ನು ಯಾರೋ ಕೊಲೆ ಮಾಡಿ ಮುಳ್ಳಿನ ಪೊದೆಯಲ್ಲಿ ಎಸೆದಿರುತ್ತಾರೆ. ಆ ನಂತರ ಪೊಲೀಸರು ಎಷ್ಟೇ ಎನ್ಕ್ವೈರಿ ಮಾಡಿದ್ರು ಕೂಡ ಮಾಡಿದ್ದು ಯಾರು ಎಂದು ಗೊತ್ತಾಗುವುದಿಲ್ಲ. ಈ ರೀತಿಯಾಗಿ ಪದ್ಮಿನಿ ಸುಲ್ತಾನ್ ಮೇಲೆ ಹಾಕಿದ ಕೇಸ್ ಕ್ಲೋಸ್ ಆಗಿದ್ರು ಪದ್ಮಿನಿಗೆ ಮಾತ್ರ ತವರು ಮನೆಯಲ್ಲಿ ಇರುವ ಪರಿಸ್ಥಿತಿ ಬಂತು. ಫ್ರೆಂಡ್ಸ್, ಅಸಲಿಗೆ ಈ ಇನ್ಸಿಡೆಂಟ್ ನಲ್ಲಿ ತಪ್ಪು ಯಾರದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.